ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡುತ್ತಾ ಇರುವಂತದ್ದು ವಿಮೋಚನಾ ಕಾಂಡ 33ನೇ ಅಧ್ಯಾಯ ವಚನಗಳು 1ರಿಂದ 23ರವರೆಗೆ. ನಿನ್ನೆ ನಾವು ವಿಮೋಚನಾ ಕಾಂಡ 22ರಲ್ಲಿ ಇಸ್ರಾಯೇಲಿನ ಜನರು ಮಾಡಿದ ದೊಡ್ಡ ಪಾಪವನ್ನ ನೋಡಿದ್ದೇವೆ. ಚಿನ್ನದ ಕರುವನ್ನು ನಿರ್ಮಿಸಿ ಅವರು ದೇವರ ವಿರುದ್ಧವಾಗಿ ದಂಗೆ ಎದ್ದರು ಎಂಬುದಾಗಿ ನಾವು ನೋಡಿದ್ದೇವೆ. ದೇವರು ಅವರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿದರು. ದೇವರ ಅದ್ಭುತಗಳನ್ನ ಅವರು ತಮ್ಮ ಕಣ್ಣುಗಳಿಂದ ನೋಡಿದರು. ಅವರು ವಿಗ್ರಹ ಆರಾಧನೆಯ ಕಡೆಗೆ ತಿರುಗಿದ್ದಾರೆ ಎಂಬುದಾಗಿ ನಾವು ನೋಡಿದ್ದೇವೆ. ಈ ಘಟನೆಯ ನಂತರ ಒಂದು ದೊಡ್ಡ ಪ್ರಶ್ನೆ ಉಳಿದಿರುತ್ತದೆ. ಪ್ರಿಯರೇ, ಇಷ್ಟೊಂದು ದೊಡ್ಡ ಪಾಪದ ನಂತರ ದೇವರು ಇನ್ನೂ ತನ್ನ ಜನರೊಂದಿಗೆ ಇರುತ್ತಾರಾ ಎಂಬುದಾಗಿ, ಅವರನ್ನ ಇನ್ನೂ ತನ್ನ ಜನರೆಂದು ಕರೆಯುತ್ತಾರಾ ಎಂಬುದಾಗಿ. ಪ್ರಿಯರೇ, ವಿಮೋಚನಾ ಕಾಂಡ 33 ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುವಂತದ್ದಾಗಿದೆ. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆಗೆ ಜನರನ್ನ ವಾಗ್ದಾನದ ದೇಶದ ಕಡೆಗೆ ಮುಂದುವರಿಯಲು ಹೇಳುತ್ತಾರೆ. ದೇವರು ಅವರಿಗೆ ಕೊಟ್ಟ ವಾಗ್ದಾನವನ್ನ ಹಿಂತೆಗೆದುಕೊಳ್ಳುವುದಿಲ್ಲ. ದೇಶ ಇನ್ನು ಅವರದೇ, ಆಶೀರ್ವಾದವೂ ಇನ್ನು ಅವರದ್ದೇ. ಆದರೆ ನಂತರ ದೇವರು ಒಂದು ಆಘಾತಕಾರಿ ಮಾತನ್ನ ಹೇಳುತ್ತಾರೆ. ಪ್ರಿಯರೇ, ನಾನು ನಿಮ್ಮ ಮಧ್ಯದಲ್ಲಿ ಬರುವುದಿಲ್ಲ ಎಂಬುದಾಗಿ. ಈ ಮಾತಿನ ಗಂಭೀರತೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರಿಗೆ ದೇಶ ಸಿಗುತ್ತದೆ, ರಕ್ಷಣೆ ಸಿಗುತ್ತದೆ, ಜಯ ಸಿಗುತ್ತದೆ, ಆದರೆ ದೇವರ ಸನ್ನಿಧಿ ಇಲ್ಲ. ಇದು ಒಂದು ಪರೀಕ್ಷೆಯಂತೆ ಕಾಣಬಹುದು. ಪ್ರಿಯರೇ, ದೇವರ ಜನರಿಗೆ ದೇವರೇ ಬೇಕಾ ಅಥವಾ ದೇವರು ಕೊಡುವಂತಹ ಕೊಡುಗೆಗಳು ಬೇಕಾ ಎಂಬುದಾಗಿ. ಆಶ್ಚರ್ಯಕರವಾಗಿ ಈ ಬಾರಿ ಜನರು ಸರಿಯಾದ ಪ್ರತಿಕ್ರಿಯೆ ನೀಡುತ್ತಾರೆ. ಅವರು ದುಃಖ ಪಡುತ್ತಾರೆ, ಶೋಕಿಸುತ್ತಾರೆ, ತಮ್ಮ ಆಭರಣಗಳನ್ನ ತೆಗೆದು ಹಾಕುತ್ತಾರೆ. ಅವರಿಗೆ ಒಂದು ಸತ್ಯ ಅರ್ಥವಾಗಿರುತ್ತದೆ: ದೇವರ ಸನ್ನಿಧಿ ಇಲ್ಲದೆ ಆಶೀರ್ವಾದ ನಿಜವಾದ ಆಶೀರ್ವಾದವಲ್ಲ ಎಂಬುದಾಗಿ. ಅಧ್ಯಾಯವು ಮುಂದುವರಿದಂತೆ ಮೋಶೆ ಶಿಬಿರದ ಹೊರಗೆ ಒಂದು ಗುಡಾರವನ್ನ ಸ್ಥಾಪಿಸುತ್ತಾನೆ. ಅದನ್ನ ಸಮಾಗಮದ ಗುಡಾರ ಎಂದು ಕರೆಯಲಾಗುತ್ತದೆ. ಯಾರಾದರೂ ದೇವರನ್ನು ಹುಡುಕಬೇಕಾದರೆ ಆ ಗುಡಾರಕ್ಕೆ ಹೋಗಬೇಕಾಗಿತ್ತು. ಮೋಶೆ ಅಲ್ಲಿಗೆ ಹೋದಾಗ ಮೋಡದ ಸ್ತಂಭವು ಇಳಿದು ಬರುತ್ತಿತ್ತು. ದೇವರು ಅವನೊಂದಿಗೆ ಮಾತನಾಡುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಆ ದೃಶ್ಯವನ್ನು ನೋಡಿದ ಜನರು ತಮ್ಮ ತಮ್ಮ ಗುಡಾರಗಳ ಬಾಗಿಲಲ್ಲಿ ನಿಂತು ಆರಾಧಿಸುತ್ತಿದ್ದರು. ಆದರೆ ಈ ಅಧ್ಯಾಯದ ಅತ್ಯಂತ ಸುಂದರವಾದ ಹೇಳಿಕೆ, ಪ್ರಿಯರೇ, ಇನ್ನು ಮುಂದೆ ಬರುವಂತದ್ದಾಗಿದೆ. ಯೆಹೋವನು ಮೋಶೆಯೊಂದಿಗೆ, ಸ್ನೇಹಿತನು ಹೇಗೆ ತನ್ನ ಸ್ನೇಹಿತನೊಂದಿಗೆ ಮಾತನಾಡುತ್ತಾರೋ ಅದೇ ರೀತಿ ದೇವರು ಮಾತನಾಡುತ್ತಾ ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಎಂತಹ ಅದ್ಭುತವಾದಂತಹ ಮಾತು. ದೇವರು ಕೇವಲ ಸೃಷ್ಟಿಕರ್ತನಲ್ಲ, ಕೇವಲ ರಾಜನಲ್ಲ, ಕೇವಲ ನ್ಯಾಯಾಧೀಶನಲ್ಲ. ದೇವರು ತನ್ನ ಜನರೊಂದಿಗೆ ಸಂಬಂಧವನ್ನ ಬಯಸುವಂತ ದೇವರಾಗಿದ್ದಾರೆ. ದೇವರು ತನ್ನ ಜನರು ತನ್ನನ್ನ ತಿಳಿದುಕೊಳ್ಳಬೇಕೆಂದು ಬಯಸುತ್ತಾರೆ, ಅವರೊಂದಿಗೆ ನಡೆಯಬೇಕೆಂದು ಬಯಸುತ್ತಾರೆ. ಪ್ರಿಯರೇ, ಈ ಆತ್ಮೀಯ ಸಂಬಂಧದ ಹಿನ್ನೆಲೆಯಲ್ಲೇ ಮೋಶೆ ಒಂದು ಮಹಾನ್ ಪ್ರಾರ್ಥನೆಯನ್ನ ಮಾಡುತ್ತಾನೆ. ಅವನು ದೇವರಿಗೆ ಹೇಳುತ್ತಾನೆ, ನಿನ್ನ ಸನ್ನಿಧಿಯು ನಮ್ಮೊಂದಿಗೆ ಬರದಿದ್ದರೆ ನಮ್ಮನ್ನ ಇಲ್ಲಿಂದ ಕಳುಹಿಸಬೇಡ ಎಂಬುದಾಗಿ. ಪ್ರಿಯರೇ, ಈ ಪ್ರಾರ್ಥನೆಯನ್ನ ಗಮನಿಸಿ. ಮೋಶೆ ದೇಶವನ್ನ ಕೇಳಲಿಲ್ಲ, ಸಂಪತ್ತನ್ನ ಕೇಳಲಿಲ್ಲ, ಜಯವನ್ನ ಕೇಳಲಿಲ್ಲ. ಅವನು ಒಂದೇ ವಿಷಯವನ್ನ ಕೇಳುತ್ತಾನೆ: ದೇವರ ಸನ್ನಿಧಿ. ಯಾಕೆಂದ್ರೆ ಅವನಿಗೆ ಒಂದು ಸತ್ಯ ಗೊತ್ತಾಗಿತ್ತು: ದೇವರ ಸನ್ನಿಧಿಯೇ ದೇವರ ಜನರನ್ನ ಇತರರ ಎಲ್ಲಾ ಜನಾಂಗಗಳಿಂದ ಭಿನ್ನರನ್ನಾಗಿ ಮಾಡುತ್ತಿತ್ತು ಎಂಬುದಾಗಿ. ದೇವರು ಹೇಳುತ್ತಾರೆ, ನನ್ನ ಸನ್ನಿಧಿಯು ನಿನ್ನೊಂದಿಗೆ ಹೋಗುವುದು ಮತ್ತು ನಾನು ನಿನಗೆ ವಿಶ್ರಾಂತಿಯನ್ನ ಕೊಡುವೆನು ಎಂಬುದಾಗಿ. ಇದೇ ಈ ಅಧ್ಯಾಯದ ತಿರುವು, ಇದೇ ಈ ಅಧ್ಯಾಯದ ಹೃದಯದ ಭಾಗ. ದೇವರು ತನ್ನ ಜನರನ್ನ ಸಂಪೂರ್ಣವಾಗಿ ತಿರಸ್ಕರಿಸಲಿಲ್ಲ. ದೇವರ ಕೃಪೆ ಇನ್ನೂ ಕಾರ್ಯನಿರ್ವಹಿಸುತ್ತಿತ್ತು. ದೇವರ ಸನ್ನಿಧಿ ಇನ್ನೂ ಅವರೊಂದಿಗೆ ಹೋಗಲಿದೆ. ಆದರೆ ಮೋಶೆಯ ಹೃದಯ ಅಲ್ಲಿ ತೃಪ್ತಿಯಾಗುವುದಿಲ್ಲ. ಅವನು ಇನ್ನೂ ಆಳವಾದ ಒಂದು ವಿನಂತಿಯನ್ನ ಮಾಡುತ್ತಾನೆ: ನಿನ್ನ ಮಹಿಮೆಯನ್ನ ನನಗೆ ತೋರಿಸು ಎಂಬುದಾಗಿ. ಇದನ್ನ ಕೇಳಿದಾಗ ನಾವು ಆಶ್ಚರ್ಯ ಪಡಬಹುದು. ಮೋಶೆ ಈಗಾಗಲೇ ಅನೇಕ ಅದ್ಭುತಗಳನ್ನ ನೋಡಿದ್ದಾನೆ. ಸುಡುವ ಪೊದೆ ನೋಡಿದ್ದಾನೆ, ಕೆಂಪು ಸಮುದ್ರದ ವಿಭಜನೆಯನ್ನ ನೋಡಿದ್ದಾನೆ, ಸೀನಾಯಿ ಪರ್ವತದ ಮಹಿಮೆಯನ್ನ ನೋಡಿದ್ದಾನೆ. ಆದರೂ ಅವನಿಗೆ ಇನ್ನೂ ದೇವರನ್ನ ಹೆಚ್ಚು ತಿಳಿಯುವ ಹಸಿವು ಇದೆ. ಪ್ರಿಯರೇ, ನಿಜವಾದ ಆತ್ಮಿಕತೆಯು ಹೀಗೆ ಇರುತ್ತದೆ. ದೇವರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ತೃಪ್ತಿಯಾಗುವುದಿಲ್ಲ. ದೇವರನ್ನ ಇನ್ನಷ್ಟು ತಿಳಿಯಲು ಬಯಸುತ್ತದೆ. ಆಗ ದೇವರು ಒಂದು ಆಶ್ಚರ್ಯಕರ ಉತ್ತರವನ್ನ ಕೊಡುತ್ತಾರೆ. ಪ್ರಿಯರೇ, ದೇವರು ತನ್ನ ಶಕ್ತಿಯನ್ನ ತೋರಿಸುವುದಾಗಿ ಹೇಳುವುದಿಲ್ಲ, ತನ್ನ ಸೈನ್ಯವನ್ನ ತೋರಿಸುವುದಾಗಿ ಹೇಳುವುದಿಲ್ಲ. ಬದಲಾಗಿ ದೇವರು ಹೇಳುತ್ತಾರೆ: ನನ್ನ ಸಕಲ ಒಳ್ಳೆಯತನವನ್ನ ನಿನ್ನ ಮುಂದೆ ಹಾದು ಹೋಗುವಂತೆ ಮಾಡುವೆನು ಎಂಬುದಾಗಿ.
ಇದರ ಮೂಲಕ ನಾವು ಒಂದು ಆಳವಾದಂತ ಸತ್ಯವನ್ನ ಕಲಿಯುತ್ತೇವೆ. ದೇವರ ಮಹಿಮೆಯ ಹೃದಯ ದೇವರ ಸ್ವಭಾವದಲ್ಲಿದೆ, ದೇವರ ಒಳ್ಳೆಯತನದಲ್ಲಿದೆ, ದೇವರ ಕರುಣೆಯಲ್ಲಿ, ದೇವರ ಕೃಪೆಯಲ್ಲಿದೆ ಪ್ರಿಯರೇ. ಕೊನೆಗೆ ದೇವರು ಮೋಶೆಯನ್ನ ಬಂಡೆಯ ಸೀಳಿನಲ್ಲಿ ನಿಲ್ಲಿಸಿ ತನ್ನ ಮಹಿಮೆಯ ಒಂದು ಭಾಗವನ್ನ ಮಾತ್ರ ಕಾಣುವಂತೆ ಮಾಡುತ್ತಾರೆ. ಯಾಕೆಂದರೆ ದೇವರ ಸಂಪೂರ್ಣ ಮಹಿಮೆಯನ್ನ ಮನುಷ್ಯನು ಸಹಿಸಲಾರನು. ಇದು ದೇವರ ಅಪಾರತೆಯನ್ನ ನಮಗೆ ನೆನಪಿಸುವಂತದ್ದಾಗಿದೆ. ದೇವರು ನಮ್ಮ ಕಲ್ಪನೆಗಳಿಗಿಂತಲೂ ದೊಡ್ಡವರು, ನಮ್ಮ ಗ್ರಹಿಕೆಗಿಂತಲೂ ಮಹಿಮೆ ಉಳ್ಳವರು. ಹಾಗಾದ್ರೆ ಇಂದಿನ ವಾಗ್ದಾನ, ನನ್ನ ಸನ್ನಿಧಿಯು ನಿನ್ನೊಂದಿಗೆ ಹೋಗುವುದು ಎಂಬ ದೇವರ ಮಾತು. ಜೀವನದ ದಾರಿ ಅನಿಶ್ಚಿತವಾಗಿರಬಹುದು, ಸವಾಲುಗಳು ಬರಬಹುದು, ಆದರೆ ದೇವರ ಸನ್ನಿಧಿ ತನ್ನ ಜನರನ್ನ ಬಿಟ್ಟು ಹೋಗುವುದಿಲ್ಲ ಪ್ರಿಯರೇ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಉಡುಗೊರೆಗಳಿಗಿಂತ ದೇವರನ್ನ ನಾವು ಹುಡುಕಬೇಕು, ಆಶೀರ್ವಾದಗಳಿಗಿಂತ ಆಶೀರ್ವಾದದಾಯಕನನ್ನ ನಾವು ಹುಡುಕಬೇಕು. ದೇವರ ಸನ್ನಿಧಿಯನ್ನ ನಮ್ಮ ಜೀವನದ ಮೊದಲ ಆದ್ಯತೆಯಾಗಿ ನಾವು ಇಡಬೇಕು. ಹಾಗಾದ್ರೆ ಇಂದು ಇದು ನೆನಪಿಟ್ಟುಕೊಳ್ಳೋಣ. ವಿಮೋಚನಕಾಂಡ 33ನೇ ಅಧ್ಯಾಯ ನಮಗೆ ಒಂದು ಪ್ರಮುಖವಾದಂತಹ ಪ್ರಶ್ನೆಯನ್ನ ನಮ್ಮ ಮುಂದೆ ನಿಲ್ಲಿಸುತ್ತದೆ. ನಾವು ನಿಜವಾಗಿಯೂ ಏನನ್ನ ಹುಡುಕುತ್ತಾ ಇದ್ದೇವೆ? ದೇವರನ್ನೇ ಹುಡುಕುತ್ತಾ ಇದ್ದೇವಾ ಅಥವಾ ದೇವರ ಸಹಾಯ ಮಾತ್ರ ಸಾಕು ಎಂಬುದಾಗಿ ಹುಡುಕುತ್ತಾ ಇದ್ದೇವಾ? ಮೋಶೆಯ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯಾಗಿರಲಿ ಪ್ರಿಯರೇ. ನಿನ್ನ ಸನ್ನಿಧಿಯು ನಮ್ಮೊಂದಿಗೆ ಬರದಿದ್ದರೆ ನಮ್ಮನ್ನ ಇಲ್ಲಿಂದ ಕಳುಹಿಸಬೇಡ ಅನ್ನುವಂತ ಒಂದು ಪ್ರಾರ್ಥನೆ. ಯಾಕೆಂದ್ರೆ ದೇವರ ಸನ್ನಿಧಿ ಇಲ್ಲದೆ ಯಶಸ್ಸು ಖಾಲಿಯಾಗಿರುವಂಥದ್ದು, ದೇವರ ಸನ್ನಿಧಿ ಇಲ್ಲದ ಸಮೃದ್ಧಿಯು ಅಪೂರ್ಣವಾದದ್ದು. ಆದರೆ ದೇವರ ಸನ್ನಿಧಿ ಇದ್ದರೆ ಕಷ್ಟದ ದಾರಿಯೂ ಸಹ ಆಶೀರ್ವಾದವಾಗಿರುತ್ತದೆ ಪ್ರಿಯರೇ. ದೇವರ ಸನ್ನಿಧಿಯೇ ನಮ್ಮ ನಿಜವಾದ ಸಂಪತ್ತಾಗಿರುತ್ತದೆ, ನಮ್ಮ ನಿಜವಾದ ವಿಶ್ರಾಂತಿಯಾಗಿರುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸನ್ನಿಧಿಯನ್ನ ಹುಡುಕುವಂತ ಹೃದಯ ನಮ್ಮದಾಗಿರಲಿ. ಆಮೇಲೆ ದುಂದ ಜೀವಕ್ಕೆ ಬುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು